ನಮಸ್ಕಾರ. ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನಲ್ಗೆ ಸ್ವಾಗತ. ವೃಶ್ಚಿಕ ರಾಶಿಯವರೇ, 2026 ನೀವು ಅಂದುಕೊಂಡಿದ್ದಕ್ಕಿಂತಲೂ ಭಿನ್ನವಾಗಿರಲಿದೆ. ಈ ವರ್ಷ ನಿಮ್ಮ ಬದುಕಿನುದ್ದಕ್ಕೂ ಕಾಡುತ್ತಿದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುವ ಹೊತ್ತಿದು. ನಿಮ್ಮ ಅಂತರಂಗದಲ್ಲಿ ಅಡಗಿರುವ ಅಗಾಧ ಶಕ್ತಿ ಹೊರಬರಲಿದೆ. ಆದರೆ ಅದಕ್ಕೆ ಒಂದು ದೊಡ್ಡ ಬೆಲೆ ತೆರಬೇಕಾಗಬಹುದು. ನೀವು ಅತಿ ಹೆಚ್ಚು ಭಾವನಾತ್ಮಕ ಹೊರೆಯನ್ನು ಅನುಭವಿಸಬಹುದು. ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಧಾನಗತಿಯ ಆದರೆ ಅತಿ ಶಕ್ತಿಶಾಲಿ ಪ್ರಗತಿ ಕಂಡುಬರಲಿದೆ. ಕುತೂಹಲ ಹೆಚ್ಚಾಗಿದೆಯೇ? ಹೊಸದಾಗಿ ನಮ್ಮ ಕುಟುಂಬಕ್ಕೆ ಸೇರಿಕೊಂಡಿರುವ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ಜ್ಯೋತಿಷ್ಯವಾಣಿ ಕುಟುಂಬಕ್ಕೆ ನೀವು ಇನ್ನೂ ಸೇರಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ನಮ್ಮ ಆಧ್ಯಾತ್ಮಿಕ ಕುಟುಂಬದ ಸದಸ್ಯರಾಗಿ. ಇದರಿಂದ ನಾವು ನೀಡುವ ಯಾವುದೇ ಮಹತ್ವದ ಮಾರ್ಗದರ್ಶನವನ್ನು ನೀವು ಕಳೆದುಕೊಳ್ಳುವುದಿಲ್ಲ. ಸರಿ, ಹಾಗಿದ್ದರೆ ನೀವು ಇತ್ತೀಚೆಗೆ ವಿಚಿತ್ರವಾದ ಆಯಾಸ ಅಥವಾ ಅಶಾಂತಿಯನ್ನು ಅನುಭವಿಸುತ್ತಿದ್ದೀರಾ? ಹೌದು ಎಂದಾದರೆ ದಯವಿಟ್ಟು ಹೌದು ಎಂದು ಕಮೆಂಟ್ ಮಾಡಿ. ನಿಮ್ಮೊಡನೆ ನಾನು ಸಂಪರ್ಕದಲ್ಲಿದ್ದೇನೆಂದು ತಿಳಿಯಲಿ. ಸರಿ, ಈ 2026ನೇ ವರ್ಷ ವೃಶ್ಚಿಕ ರಾಶಿಯವರಿಗೆ ಹೇಗಿರಲಿದೆ ಎಂದು ತಿಳಿಯುವ ಮೊದಲು ಇದು ನಿಮ್ಮ ರಾಶಿಯೇ ಎಂದು ಖಚಿತಪಡಿಸಿಕೊಳ್ಳೋಣ. ಇದು ಸೂರ್ಯ ರಾಶಿಯೇ, ಚಂದ್ರ ರಾಶಿಯೇ ಅಥವಾ ಲಗ್ನ ರಾಶಿಯೇ? ಸಾಮಾನ್ಯವಾಗಿ ಹೇಳಬೇಕೆಂದರೆ, ನಿಮ್ಮ ಲಗ್ನ ರಾಶಿ ವೃಶ್ಚಿಕವಾಗಿದ್ದರೆ ಅಥವಾ ನಿಮ್ಮ ಚಂದ್ರ ರಾಶಿ ವೃಶ್ಚಿಕವಾಗಿದ್ದರೆ ಆಗ ಈ ವಿಡಿಯೋ ಸಂಪೂರ್ಣವಾಗಿ ನಿಮಗಾಗಿ. ಇನ್ನೂ ಸರಳವಾಗಿ ಹೇಳಬೇಕೆಂದರೆ, ನಿಮ್ಮ ಜನ್ಮ ಜಾತಕದಲ್ಲಿ ಮೊದಲನೇ ಮನೆಯಲ್ಲಿ 8ನೇ ಸಂಖ್ಯೆ ಬರೆದಿದ್ದರೆ ಅಥವಾ ನಿಮ್ಮ ರಾಶಿ ವೃಶ್ಚಿಕ ಎಂದು ತಿಳಿದಿದ್ದರೆ ಇದು ನಿಮಗಾಗಿ. ಒಂದು ವೇಳೆ ನಿಮ್ಮ ಸೂರ್ಯ ರಾಶಿ ಅಂದರೆ ಹುಟ್ಟಿದ ದಿನಾಂಕದ ಪ್ರಕಾರ ವೃಶ್ಚಿಕ ರಾಶಿಯಾಗಿದ್ದರೆ ಕೆಲವು ಅಂಶಗಳು ಹೊಂದಿಕೆಯಾಗಬಹುದು, ಆದರೆ ಸಂಪೂರ್ಣವಾಗಲ್ಲ. ಪ್ರಮುಖವಾಗಿ ಲಗ್ನ ಮತ್ತು ಚಂದ್ರ ರಾಶಿಗಳೇ ಹೆಚ್ಚು ಪ್ರಭಾವ ಬೀರುತ್ತವೆ. ಈ ಸ್ಪಷ್ಟತೆ ದೊರೆಯಿತು ಎಂದು ನಾನು ಭಾವಿಸುತ್ತೇನೆ, ಅಲ್ಲವೇ? ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಅರ್ಥ ಮಾಡಿಕೊಳ್ಳಲಿದ್ದೇವೆ ಎಂದು ನೋಡೋಣ. 2026 ನಮ್ಮೆಲ್ಲರಿಗೂ ಒಂದು ವಿಶೇಷ ಕೊಡುಗೆಯನ್ನು ತರುತ್ತಿದೆ. ಈ ವರ್ಷದಲ್ಲಿ ಏನೆಲ್ಲ ಕೀ ಪಾಯಿಂಟ್ಸ್ಗಳು ಇರಲಿವೆ? ನಿಮ್ಮ ವೃತ್ತಿ ಜೀವನ ಮತ್ತು ಅದಕ್ಕೆ ಸಂಬಂಧಿಸಿದ ಹಣಕಾಸು ಹೇಗಿರಲಿದೆ? ತಾರಾಮಂಡಲದಲ್ಲಿ ಈ ವರ್ಷ ನಿಮ್ಮ ರಾಶಿಯೊಂದಿಗೆ ಯಾವ ಗ್ರಹಗಳು ಸಂಬಂಧ ಹೊಂದಿವೆ? ನಿಮ್ಮ ಪ್ರೀತಿ, ಸಂಬಂಧಗಳು ಮತ್ತು ಕುಟುಂಬ ಜೀವನ ಹೇಗಿರಲಿದೆ? ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೇಗೆ ನೋಡಿಕೊಳ್ಳಬೇಕು? ಜೊತೆಗೆ ಆಧ್ಯಾತ್ಮಿಕವಾಗಿ ನೀವು ಹೇಗೆ ಬೆಳೆಯುತ್ತೀರಿ? ಈ ವರ್ಷ ನೀವು ಯಾವ ಚಕ್ರಗಳ ಮೇಲೆ ಕೆಲಸ ಮಾಡಬೇಕು? ನಿಮ್ಮ ಆಧ್ಯಾತ್ಮಿಕ ಜಾಗೃತಿ ಹೇಗೆ ಹೆಚ್ಚಾಗುತ್ತದೆ? ಮತ್ತು ಕೊನೆಯದಾಗಿ, ಈ ವರ್ಷ ನಿಮಗೆ ಯಾವ ಸ್ಫಟಿಕಗಳು ಮತ್ತು ಪರಿಹಾರಗಳು ಸಹಾಯ ಮಾಡುತ್ತವೆ ಎಂಬುದನ್ನು ತಿಳಿದುಕೊಳ್ಳಲಿದ್ದೇವೆ. ಆಸಕ್ತಿದಾಯಕವಾಗಿದೆ, ಅಲ್ಲವೇ? ಪ್ರತಿಯೊಂದು ಅಂಶವೂ ನಿಮ್ಮ ಜೀವನವನ್ನು ಹೇಗೆ ಸುಧಾರಿಸುತ್ತದೆ ಎಂದು ನೋಡೋಣ. ವೃಶ್ಚಿಕ ರಾಶಿಯವರಿಗೆ 2026ರ ಪ್ರಮುಖ ವಿಷಯವೆಂದರೆ ರೂಪಾಂತರ ಮತ್ತು ಆಳದ ಅಂತರಂಗದ ಕೆಲಸ. ಇದು ಕೇವಲ ಮೇಲ್ಪರಿಚವಲವಣೆ ಅಲ್ಲ, ಆಳದ ಆತ್ಮಾವಲೋಕನ ಮತ್ತು ವೈಯಕ್ತಿಕ ಬೆಳವಣಿಗೆಯ ಸಮಯ. ನಿಮ್ಮನ್ನು ನೀವೇ ಮರುಶೋಧಿಸಿಕೊಳ್ಳುವ ಕಾಲ. ಈ ವರ್ಷ ನೀವು ಸಾಕಷ್ಟು ಪ್ರಯಾಣವಾಡಬಹುದು ಮತ್ತು ಆ ಪ್ರಯಾಣವು ಹೆಚ್ಚಾಗಿ ಆಧ್ಯಾತ್ಮಿಕ ಮತ್ತು ಆತ್ಮಶೋಧನೆಗೆ ಸಂಬಂಧಿಸಿದ್ದಾಗಿರಬಹುದು. ನಿಮ್ಮ ಕುಟುಂಬದ ಸಂಬಂಧಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಬರಬಹುದು. ಕುಟುಂಬದೊಂದಿಗೆ ನಿಮ್ಮ ಸಂಬಂಧ, ಪರಸ್ಪರರ ಭಾವನಾತ್ಮಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೀವು ತೊಡಗಿಸಿಕೊಳ್ಳುತ್ತೀರಿ. ಅನೇಕ ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತವೆ. ನೀವು ಭಾವನಾತ್ಮಕವಾಗಿ ಹೆಚ್ಚು ಪ್ರಬುದ್ಧರಾಗುತ್ತೀರಿ. ವರ್ಷದ ಅಂತ್ಯದವರೆಗೆ ನಿಮ್ಮ ಆರೋಗ್ಯವೂ ಸುಧಾರಿಸುತ್ತದೆ, ವಿಶೇಷವಾಗಿ ನಿಮ್ಮ ಮಾನಸಿಕ ಆರೋಗ್ಯ. ಹಣಕಾಸಿನ ಪರಿಸ್ಥಿತಿಯೂ ಕೂಡ ಸ್ಥಿರವಾಗುತ್ತದೆ, ಆದರೆ ಏರಿಳಿತಗಳು ಇರಬಹುದು. ಈಗ ಗ್ರಹಗಳ ಸ್ಥಾನ ಹೇಗಿರಲಿದೆ ಎಂದು ನೋಡೋಣ. ಮೊದಲನೆಯದಾಗಿ, ಶನಿ ಗ್ರಹವು ಮೀನರಾಶಿಯಲ್ಲಿದ್ದಾನೆ. ಅದು ನಿಮ್ಮ ಪಂಚಮ ಭಾವ, ಅಂದರೆ ನಿಮ್ಮ ಸೃಜನಶೀಲತೆ, ಭಾವನೆಗಳು ಮತ್ತು ಆತ್ಮ ಅಭಿವ್ಯಕ್ತಿ ಇವೆಲ್ಲವೂ ಪ್ರಬುದ್ಧತೆಯನ್ನು ಕಾಣುತ್ತವೆ. ಆದರೆ ಇದು ತಾಳ್ಮೆ ಮತ್ತು ಶಿಸ್ತಿನಿಂದ ಮಾತ್ರ ಸಾಧ್ಯ. ಯಾವುದೇ ವಿಷಯದಲ್ಲಿ ಆತುರಪಡಬೇಡಿ. ಎರಡನೆಯದಾಗಿ, ರಾಹುಕೇತುಗಳ ಸಂಚಾರವು ನಿಮ್ಮ 4ನೇ ಮತ್ತು 10ನೇ ಮನೆಯಲ್ಲಿ ಇರದಿದೆ. ಇದು ನಿಮ್ಮ ಮನೆ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಸವಾಲುಗಳನ್ನು ನೀಡುತ್ತದೆ. ಆದರೆ ಈ ಸಮತೋಲನ ಸಾಧಿಸಿದರೆ ಅದು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಮೂರನೆಯದಾಗಿ, ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಮಂಗಳ ಗ್ರಹವು ಸಕ್ರಿಯವಾಗುತ್ತದೆ. ಮಂಗಳ ನಿಮ್ಮ 6ನೇ ಮನೆಯ ಮೇಲೆ ತನ್ನ ಪ್ರಭಾವ ಬೀರಿ ನಿಮಗೆ ಅಪಾರ ಆತ್ಮವಿಶ್ವಾಸ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ. ಮಂಗಳವೇ ನಿಮ್ಮ ಧೈರ್ಯ ಮತ್ತು ಶಕ್ತಿಯ ಅಧಿಪತಿ. ಇದು ನಿಮ್ಮನ್ನು ಹೆಚ್ಚು ಶಿಸ್ತುಬದ್ಧರನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ನಾಲ್ಕನೆಯದಾಗಿ, ಗುರು ಗ್ರಹವು ನಿಮ್ಮ ಅಷ್ಟಮ ಭಾವದಲ್ಲಿರಲಿದೆ. ಇದರರ್ಥ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಸುವರ್ಣಕಾಲ. ನಿಮಗೆ ಅನೇಕ ಆಧ್ಯಾತ್ಮಿಕ ಒಳನೋಟಗಳು ಲಭಿಸುತ್ತವೆ. ನೀವು ಭಾವನಾತ್ಮಕವಾಗಿ ಬೆಳೆಯುತ್ತೀರಿ ಮತ್ತು ಈ ವರ್ಷದಲ್ಲಿ ನೀವು ನಿಮ್ಮ ಆತ್ಮದೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸುತ್ತೀರಿ. ಒಬ್ಬರೇ ಕುಳಿತು ನಿಮ್ಮೊಳಗನ್ನು ಅರಿಯುವ ಸಮಯವಿದು. ಸರಿ,
ಈಗ ವೃತ್ತಿ ಜೀವನ ಮತ್ತು ಹಣಕಾಸಿನ ಬಗ್ಗೆ ಮಾತನಾಡೋಣ. ವರ್ಷದ ಆರಂಭವು ಬಹಳ ಸುಂದರವಾಗಿರಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಪಷ್ಟವಾದ ನಿರ್ಧಾರಗಳೊಂದಿಗೆ ನೀವು ಮುಂದುವರಿಯುತ್ತೀರಿ. ನೀವು ನಿಮ್ಮ ಗುರಿಗಳನ್ನು ಪಟ್ಟಿ ಮಾಡಿ ಒಂದು ಉತ್ತಮ ಯೋಜನೆಯನ್ನು ರೂಪಿಸಬೇಕು. ವರ್ಷದ ಆರಂಭದಲ್ಲಿಯೇ ನೀವು ದೊಡ್ಡ ಯಶಸ್ಸು ಸಾಧಿಸಬೇಕು ಎಂಬ ಹಂಬಲವಿರಲಿದೆ. ಫೆಬ್ರವರಿವರೆಗೂ ಸುಮ್ಮನೆ ನಿಮ್ಮ ಕೆಲಸವನ್ನು ಮಾಡುತ್ತಾ ಹೋಗಿ. ಫಲದ ಬಗ್ಗೆ ಚಿಂತೆ ಮಾಡಬೇಡಿ, ಅದು ಸಕಾಲದಲ್ಲಿ ಸಿಗುತ್ತದೆ. ಮೇ ಜೂನ್ ತಿಂಗಳಿನಲ್ಲಿ ನಿಮ್ಮ 10ನೇ ಮನೆ ಸಕ್ರಿಯಗೊಂಡು ಪ್ರಗತಿ ಕಂಡುಬರುತ್ತದೆ. ಅಂದರೆ ಆರಂಭದಲ್ಲಿ ನೀವು ಹಾಕುವ ಶ್ರಮದ ಫಲವು ನಿಧಾನವಾಗಿ ಕಾಣಿಸಿಕೊಳ್ಳುತ್ತದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳುಗಳಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ. ಬಡ್ತಿ ಸಿಗಬಹುದು, ನಾಯಕತ್ವದ ಪಾತ್ರವನ್ನು ನಿರ್ವಹಿಸಲು ಅವಕಾಶ ಸಿಗಬಹುದು. ನೀವು ಎಷ್ಟೇ ಪ್ರಯತ್ನಿಸಿದರೂ ಏನೂ ಆಗುತ್ತಿಲ್ಲ ಎಂದು ಹತಾಶರಾದಾಗ ದೇವರು ತಥಾಸ್ತು ಎಂದು ಹೇಳಿ ನಿಮ್ಮ ಕೊರಳಿಗೆ ಪ್ರಶಸ್ತಿಗಳನ್ನು, ಪ್ರತಿಫಲಗಳನ್ನು ತಂದುಕೊಡುತ್ತಾರೆ. ಹೊಸ ಪಾತ್ರಗಳು ನಿಮ್ಮನ್ನು ಅರಸಿ ಬರುತ್ತವೆ. ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಕೋರ್ಸ್ಗಳು, ತರಗತಿಗಳು ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತೀರಿ. ಇದರ ಲಾಭ ದೀರ್ಘಾವಧಿಯಲ್ಲಿ ಸಿಗುತ್ತದೆ, ತಕ್ಷಣಕ್ಕೆ ಕಾಣಿಸದೇ ಇರಬಹುದು. ಗುರುಗ್ರಹದ ಸಂಚಾರವು ನಿಮ್ಮ 9ನೇ ಮನೆಗೆ ಆಗಮಿಸಿ ಹೊಸ ಅವಕಾಶಗಳನ್ನು ತೆರೆದಿಡುತ್ತದೆ. ನೀವು ಪ್ರಯಾಣ ಮಾಡುತ್ತೀರಿ ಮತ್ತು ವ್ಯಾಪಾರ ಮತ್ತು ಪ್ರಯಾಣ ಒಟ್ಟಿಗೆ ಸಾಗುತ್ತದೆ. ಇದು ಒಂದು ರೀತಿಯಲ್ಲಿ 2-in-1 ಲಾಭದಾಯಕ ಕೆಲಸ. ವ್ಯಾಪಾರದ ಬೆಳವಣಿಗೆಯು ಜೂನ್ ತಿಂಗಳಾದ ನಂತರ ಹೆಚ್ಚಾಗಿ ವರ್ಷಾಂತ್ಯದವರೆಗೂ ಮುಂದುವರಿಯುತ್ತದೆ. ಒಂದು ವೇಳೆ ನೀವು ವಿದ್ಯಾರ್ಥಿಯಾಗಿದ್ದು ತಾಂತ್ರಿಕ, ಹಾರ್ಡ್ವೇರ್ ಅಥವಾ ನಾವೀನ್ಯತೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಓದುತ್ತಿದ್ದರೆ ನಿಮಗೆ ಅಸಾಧಾರಣ ಲಾಭಗಳು ಸಿಗುತ್ತವೆ. ಈ ವರ್ಷ ನೀವು ಕೆಲಸದ ಸ್ಥಳದಲ್ಲಿ ಬದಲಾವಣೆ ಕಾಣಬಹುದು. ನಿಮ್ಮ ಇಲಾಖೆಯೇ ಅಥವಾ ಕೆಲಸದ ಸ್ಥಳವೇ ಬದಲಾಗಬಹುದು. ಈ ಅದ್ಭುತ ವೃತ್ತಿ ಬೆಳವಣಿಗೆಯನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಸಮಯ ಬಂದಿದೆ ಎಂದು ಟೈಪ್ ಮಾಡಿ. ಈ ಶಕ್ತಿ ನಿಮ್ಮದಾಗಲಿ. ಈಗ ನಾವು ಕೆಲವು ಎಚ್ಚರಿಕೆಗಳನ್ನು ಗಮನಿಸೋಣ. ವರ್ಷದ ಪೂರ್ವಾರ್ಧ, ಅಂದರೆ ಮೊದಲ 6 ತಿಂಗಳುಗಳು ದೀರ್ಘಾವಧಿಯ ಹಣಕಾಸಿನ ಯೋಜನೆಗೆ ಉತ್ತಮ. ಯಾವುದೇ ಸಣ್ಣ ಅಡ್ಡದಾರಿಗಳು ಅಥವಾ ಊಹಾತ್ಮಕ ಹೂಡಿಕೆಗಳನ್ನು ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ. ಯಾರಾದರೂ ಶೇರ್ ಮಾರ್ಕೆಟ್ನಲ್ಲಿ ಹಣ ಹಾಕಿ ರಾತ್ರೋರಾತ್ರಿ ಶ್ರೀಮಂತರಾಗಿ ಎಂದರೆ ಅಂತಹ ತಪ್ಪುಗಳನ್ನು ಮಾಡಬೇಡಿ. ಹಾಗೆಯೇ ಅತಿಯಾಗಿ ಖರ್ಚು ಮಾಡಬೇಡಿ. ವಿಶೇಷವಾಗಿ ನಿಮಗೆ ಹಠಾತ್ ಹಣಕಾಸಿನ ಲಾಭಗಳು ಬಂದಾಗ ಅದನ್ನು ತಕ್ಷಣ ದೊಡ್ಡ ಹೂಡಿಕೆಗಳಿಗೆ ಬಳಸಬೇಡಿ. ವ್ಯಾಪಾರದಲ್ಲಿ ಸ್ಥಿರತೆ ಏರಿಳಿತಗಳನ್ನು ಕಾಣಬಹುದು. ನಿಮ್ಮ ಸ್ಪರ್ಧಿಗಳು ಕೆಲವು ಅಡ್ಡೆತಡೆಗಳನ್ನು ಉಂಟುಮಾಡಬಹುದು, ಆದರೆ ಅವರ ಮೇಲೆ ಗಮನ ಹರಿಸದೆ ನಿಮ್ಮ ಕೆಲಸದ ಮೇಲೆ ಇರಿ. ಅನಗತ್ಯವಾಗಿ ಕರ್ಮವನ್ನು ಹೆಚ್ಚಿಸಿಕೊಳ್ಳಬೇಡಿ. ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ಜಾಹೀರಾತುಗಳನ್ನು ನೋಡಿ ವಿಮಾನ ನಿಲ್ದಾಣ ಬಳುತ್ತಿದೆ ಎಂದೆಲ್ಲ ಹೇಳಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಲು ಪ್ರಚೋದಿಸುವವರಿಂದೇ ದೂರವಿರಿ. ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಿ, ಇಲ್ಲದಿದ್ದರೆ ಇತರರು ನಿಮ್ಮನ್ನು ಮೀರಿ ಮುಂದೆ ಹೋಗುತ್ತಾರೆ. ಇತ್ತೀಚಿನ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನವನ್ನು ನಿಮ್ಮ ಕೆಲಸದಲ್ಲಿ ಅಳವಡಿಸಿಕೊಳ್ಳಿ. ಇದರಿಂದ ನಿಮಗೆ ಲಾಭವಾಗುತ್ತದೆ. ಕೆಲಸ ಮತ್ತು ವೈಯಕ್ತಿಕ ಜೀವನದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಈ ವರ್ಷ ಬಹಳ ಮುಖ್ಯ. ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ಹಣಕಾಸಿನ ಪ್ರಗತಿಗಾಗಿ ನಿಮ್ಮ ನೆಟ್ವರ್ಕ್ ಅನ್ನು ವಿಸ್ತರಿಸಿ, ಹೊಸ ಕೌಶಲ್ಯಗಳನ್ನು ಕಲಿಯಿರಿ ಮತ್ತು ತಾಳ್ಮೆಯಿಂದಿರಿ. ನಿಮ್ಮ ವೃತ್ತಿ ಜೀವನದ ಅಡೆತಡೆಗಳು ನಿವಾರಣೆ ಆಗಬೇಕೆಂದು ನೀವು ಬಯಸುವುದಾದರೆ ಈ ವಿಡಿಯೋಗೆ ಲೈಕ್ ಬಟನ್ ಒತ್ತಿ ನೀವು ಸಿದ್ಧರಾಗಿದ್ದೀರಿ ಎಂದು ವಿಶ್ವಕ್ಕೆ ತೋರಿಸಿ. ಈಗ ನಾವು ನಿಮ್ಮ ಪ್ರೀತಿ, ಸಂಬಂಧಗಳು ಮತ್ತು ಕುಟುಂಬದ ಬಗ್ಗೆ ಮಾತನಾಡೋಣ. ವರ್ಷದ ಆರಂಭದಲ್ಲಿ ನೀವು ಭಾವನಾತ್ಮಕ ಹೊರೆಯನ್ನು ಅನುಭವಿಸಬಹುದು. ಕುಟುಂಬದ ಭಾಗವಾಗಿದ್ದರೂ ಆಳದ ಸಂಪರ್ಕ, ಪ್ರಾಮಾಣಿಕತೆ ಮತ್ತು ಸ್ಥಿರತೆಯ ಕೊರತೆಯಿದೆ ಎಂದು ಅನಿಸಬಹುದು. ಇಷ್ಟೆಲ್ಲ ವರ್ಷಗಳ ನಂತರವೂ ಹೀಗೇಕೆ ಎಂದು ನೀವು ಇಂಟ್ರೋಸ್ಪೆಕ್ಟ್ ಮಾಡಬಹುದು. ಆದರೆ ಚಿಂತೆ ಮಾಡಬೇಡಿ. ಏಪ್ರಿಲ್ ತಿಂಗಳಿನಲ್ಲಿ ಒಂದು ಸಣ್ಣ ಬದಲಾವಣೆ ಬರುತ್ತದೆ. ಒಟ್ಟಾಗಿರುವ ಸಮಯ ಹೆಚ್ಚಾಗುತ್ತದೆ, ಸಂಭಾಷಣೆ ಸುಧಾರಿಸುತ್ತದೆ ಮತ್ತು ನಿಮ್ಮ ಭಾವನಾತ್ಮಕ ಸಂಬಂಧಗಳು ಬಲಗೊಳ್ಳುತ್ತವೆ. ಆದರೆ ಈ ವರ್ಷ ಬುಧ ಮತ್ತು ಶನಿ ಗ್ರಹಗಳ ಹಿಮ್ಮುಲಡ ಚಲನದಿಂದಾಗಿ ನಿಮ್ಮ ಹಿಂದಿನ ಪ್ರೇಮಿಗಳು ಅಥವಾ ನಿಮ್ಮ ಜೀವನದಿಂದ ದೂರ ಸರಿದವರು ಮತ್ತೆ ಬರಬಹುದು. ಇದು ನಿಮ್ಮ ಹಳೆಯ ಲಗಟ್ಟುಗಳನ್ನು ಪ್ರಚೋದಿಸಬಹುದು ಅಥವಾ ಕೆಲವು ಸಂಬಂಧಗಳಿಗೆ ಮುಕ್ತಾಯ ನೀಡಬಹುದು. ಇದು ಕೆಲವೊಮ್ಮೆ ತಪ್ಪುದಾರಿಗೆ ಸಹ ಪ್ರಚೋದಿಸಬಹುದು. ಹಾಗಾಗಿ ಸ್ಪಷ್ಟತೆ ಮತ್ತು ಸಮತೋಲನ ಬಹಳ ಮುಖ್ಯ. ವರ್ಷದ ಅಂತ್ಯದವರೆಗೆ ಇದೆಲ್ಲವೂ ಸ್ಪಷ್ಟವಾಗುತ್ತದೆ. ನಿಮ್ಮ ಕುಟುಂಬಕ್ಕೆ ಹೊಸ ಮನಸ್ಸಿರ ಆಗಮನದ ನಿರೀಕ್ಷೆಯಿದೆ. ಒಂದು ವೇಳೆ ನೀವು ಮಗುವಿಗೆ ಯೋಜನೆ ಹಾಕುತ್ತಿದ್ದರೆ ಅದು ಫಲಪ್ರದವಾಗಬಹುದು. ಮದುವೆಗೆ ಹುಡುಕುತ್ತಿರುವವರಿಗೆ ಹೊಸ ಪ್ರಸ್ತಾಪ ಬರಬಹುದು. ಮತ್ತು ಒಂದು ವೇಳೆ ನೀವು ನಿಮ್ಮ ಸಂಗಾತಿಯಿಂದ ದೂರವಿದ್ದರೆ, 2 ಬೇರೆ ಬೇರೆ ನಗರಗಳಲ್ಲಿ ವಾಸಿಸುತ್ತಿದ್ದರೆ ಪುನರ್ಮಿಲನದ ಸಾಧ್ಯತೆಗಳಿವೆ. ಸವಾಲಿನ ತಿಂಗಳುಗಳು ಯಾವುವು ಎಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಜುಲೈ ಮತ್ತು ಅಕ್ಟೋಬರ್. ಇವು ಸ್ವಲ್ಪ ಸವಾಲಿನಿಂದ ಕೂಡಿದವಿರುತ್ತವೆ. ನಿಮಗೆ ಬೆಂಬಲ ನೀಡುವ ತಿಂಗಳುಗಳು ಯಾವುವು ಎಂದರೆ ಏಪ್ರಿಲ್, ಮೇ, ಜೂನ್, ಆಗಸ್ಟ್, ಸೆಪ್ಟೆಂಬರ್ ಮತ್ತು ನವೆಂಬರ್.
ಸಂಬಂಧಗಳನ್ನು ಗುಣಪಡಿಸಲು ಕೆಲವು ಸರಳ ಪರಿಹಾರಗಳು ಇಲ್ಲಿವೆ. ಮೊದಲನೆಯದಾಗಿ, ನಿಮಗೆ ಯಾವಾಗ ಭಾರ ಅಥವಾ ನೋವು ಅನಿಸಿದರೂ ಜರ್ನಲಿಂಗ್ ಮಾಡಿ. ನಿಮ್ಮ ಭಾವನೆಗಳನ್ನು ಬರೆಯುವುದರಿಂದ ಅಗಾಧವಾದ ಪ್ರಯೋಜನವಿದೆ. ಎರಡನೆಯದಾಗಿ, ಚಂದ್ರನ ಆಚರಣೆಗಳನ್ನು ಮಾಡಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೆಂದು ಹೊಸ ಯೋಜನೆಗಳನ್ನು ಮಾಡಿ, ಹಳೆಯದನ್ನು ಬಿಟ್ಟುಬಿಡಿ. ಚಂದ್ರನ ಕ್ಯಾಲೆಂಡರ್ ಅನ್ನು ಬಳಸಿ. ಮೂರನೆಯದಾಗಿ, ಹೋ ಒಪ್ಪೋನೊಪ್ಪೋನೋ ಪ್ರಾರ್ಥನೆಯನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಇದು ನಿಮ್ಮ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸುತ್ತದೆ. ಈ ಸಮಯದಲ್ಲಿ ಅಮೋನೈಟ್ ಅಥವಾ ಮಲ್ಟಿ ಟೂರ್ಮಲೀನ್ ಕಂಕಣವನ್ನು ಧರಿಸಬಹುದು. ಇದು ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಕುಟುಂಬ, ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಒಂದೇ ಒಂದು ವಿಷಯ ನೆನಪಿರಲಿ: ಪಾಠವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮ್ಮನ್ನು ಸೇವಿಸದ ವಿಷಯಗಳನ್ನು ಬಿಟ್ಟುಬಿಡಬೇಕು. ನೀವು ಬಿಗಿಯಾಗಿ ಹಿಡಿದರೆ ನಿಮ್ಮ ಕೈಯೂ ನೋವಾಗುತ್ತದೆ ಮತ್ತು ಅದರಲ್ಲಿ ಏನೂ ಉಳಿಯುವುದಿಲ್ಲ. ಈ ಶಕ್ತಿಪೂರ್ಣ ಮಾತು ನಿಮಗೆ ನೆನಪಿರಲಿ ಎಂದು ನಾನು ಆಶಿಸುತ್ತೇನೆ. ಈಗ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಕಡೆಗೆ ಗಮನಹರಿಸೋಣ. ವರ್ಷದ ಆರಂಭದಲ್ಲಿ ಆರೋಗ್ಯ ಸ್ಥಿರವಾಗಿರಲಿದೆ. ಆದರೆ ಗುರುಗ್ರಹವು 8ನೇ ಮನೆಯಲ್ಲಿರುವುದರಿಂದ ರೋಗನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆಯಾಗಬಹುದು. ಇದು ತಾತ್ಕಾಲಿಕವಾಗಿರುತ್ತದೆ. ಅಲರ್ಜಿ ಸಮಸ್ಯೆಗಳಿಂದ ದೂರವಿರಲು ಉಸಿರಾಟದ ವ್ಯಾಯಾಮಗಳನ್ನು ತಪ್ಪದೆ ಮಾಡಿ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದನ್ನು ನಿವಾರಿಸಲು ಮನೆಯಲ್ಲಿ ತಯಾರಿಸಿದ ಆರೋಗ್ಯಕರ ಆಹಾರವನ್ನು ಸೇವಿಸಿ. ಪ್ರಾಣಾಯಾಮ ಮತ್ತು ಸಣ್ಣಪುಟ್ಟ ವ್ಯಾಯಾಮಗಳನ್ನು ಮಾಡಿ. ಮಾನಸಿಕ ಆರೋಗ್ಯದ ಕಡೆಗೆ ವಿಶೇಷ ಗಮನಹರಿಸಿ. ಯಾವುದೇ ಸವಾಲುಗಳು ಬಂದಾಗ ನಿಮ್ಮ ಮಾನಸಿಕ ಆರೋಗ್ಯ ಮೊದಲು ಪರಿಣಾಮ ಬೀರುತ್ತದೆ. ಕೆಲವು ಸಲಹೆಗಳಿಲ್ಲಿವೆ. ಮನೆಯಲ್ಲಿ ತಯಾರಿಸಿದ ಆಹಾರ ಸೇವಿಸಿ. ಬೆಚ್ಚಗಿನ ನೀರನ್ನು ಕುಡಿಯಿರಿ. ಭಾವನಾತ್ಮಕ ತಿನ್ನುವಿಕೆ ಅಥವಾ ಅತಿಯಾಗಿ ತಿನ್ನುವ ಅಭ್ಯಾಸದಿಂದ ದೂರವಿರಿ. ರಾತ್ರಿಯಲ್ಲಿ ದುಃಖವಾದಾಗ ಆನ್ಲೈನ್ನಲ್ಲಿ ಆಹಾರ ಆರ್ಡರ್ ಮಾಡಿ ತಿನ್ನುವುದು ಸರಿಯಲ್ಲ. ಊಟ ಮಾಡುವಾಗ ನಿಮ್ಮ ಗ್ಯಾಜೆಟ್ಗಳನ್ನು ದೂರವಿಡಿ. ರಾಹು ಪ್ರಚೋದಿತನಾಗ್ತಾನೆ. ಇದು ಈ ವರ್ಷದ ನಿಮ್ಮ ನಿಯಮವಾಗಲಿ. ನಿಮ್ಮ ಮುಂದಿರುವ ಆಹಾರವನ್ನ ಆಶೀರ್ವದಿಸಿ, ಕೃತಜ್ಞತೆಯಿಂದ ಸ್ವೀಕರಿಸಿ. ನಂತರ ಮನಸ್ಸಿನಿಂದ ಧನ್ಯವಾದ ಹೇಳುತ್ತಾ ಊಟ ಮಾಡಿ. ಪ್ರಾಣಾಯಾಮ, ಯೋಗ, ಪೌಷ್ಟಿಕಾಂಶ ಮತ್ತು ಧ್ಯಾನ, ಈ 4 ವಿಷಯಗಳು ನಿಮಗೆ ಬಹಳಷ್ಟು ಪ್ರಯೋಜನ ನೀಡುತ್ತವೆ. ನೀವು ಯಾವ ಚಕ್ರಗಳ ಮೇಲೆ ಕೆಲಸ ಮಾಡಬೇಕು ಎಂದು ನೋಡೋಣ. ಈ ವರ್ಷ ನೀವು ಸೋಲಾರ್ ಪ್ಲೆಕ್ಸಸ್ ಚಕ್ರದ ಮೇಲೆ ಕೆಲಸ ಮಾಡಬೇಕು. ಇದು ನಿಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ ಮತ್ತು ನಿಮ್ಮ ಜಠರಾಗ್ನಿ ಅಂದ್ರೆ ಜೀರ್ಣಶಕ್ತಿ ಉತ್ತಮವಾಗಿರುತ್ತದೆ. ಎರಡನೆಯದಾಗಿ, ಹೃದಯ ಚಕ್ರದ ಮೇಲೆ ಕೆಲಸ ಮಾಡಿ. ಭಾವನಾತ್ಮಕ ಬಿಡುಗಡೆ ಮತ್ತು ಸಹಾನುಭೂತಿ ಗುಣಪಡಿಸುವಿಕೆ ಈ ವರ್ಷ ಬಹಳ ಮುಖ್ಯ. ಈ 2 ಚಕ್ರಗಳ ಮೇಲೆ ಕೆಲಸ ಮಾಡಿದ್ರೆ ನಿಮ್ಮ ಜೀವನವು ಈ ವರ್ಷ ಬಹಳ ಉತ್ತಮವಾಗಿರಲಿದೆ. ನಿಮ್ಮ ಆರೋಗ್ಯಕ್ಕಾಗಿ ಒಂದು ಅಫರ್ಮೇಷನ್ ನೀಡುತ್ತಿದ್ದೇನೆ. ಇದನ್ನು ಬರೆದು ನಿಮ್ಮ ಕನ್ನಡಿಗೆ ಅಂಟಿಸಿ ಪ್ರತಿದಿನ ಓದಿ ಮತ್ತು ಹೇಳಿ: ನನ್ನ ದೇಹ ಮತ್ತು ಮನಸ್ಸು ಬಲವಾಗಿ, ಶಾಂತಿಯುತವಾಗಿ ಮತ್ತು ಗುಣಪಡಿಸುವ ಶಕ್ತಿಯೊಂದಿಗೆ ಹೊಂದಿಕೊಂಡಿರುತ್ತವೆ. ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಶಾಲಿಯಾಗಿದ್ರೆ ಯಾವುದೇ ಬದಲಾವಣೆಯನ್ನು ಸುಲಭವಾಗಿ ಎದುರಿಸಬಹುದು. ನಿಮ್ಮ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ವಿಡಿಯೋವನ್ನ ಅವರಿಗೆ ಕಳುಹಿಸಿ. ಭರವಸೆಯ ಕಿರಣವಾಗಲಿ. ಈಗ ಅತಿ ಮುಖ್ಯವಾದ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಮಾತನಾಡೋಣ. ನಾನು ಈಗಾಗಲೇ ಹೇಳಿದಂತೆ ಈ ವರ್ಷ ರೂಪಾಂತರದ ವರ್ಷ. ನಿಮ್ಮ ಕೆಲವು ಹಳೆಯ ನಮೂನೆಗಳು, ಹಳೆಯ ಆಲೋಚನೆಗಳು, ಹಳೆಯ ವಿಧಾನಗಳು ಕೊನೆಗೊಳ್ಳಲಿವೆ. ಈ ವರ್ಷ ನೀವು ಕೆಲವು ಭಾವನಾತ್ಮಕ ಹೊರೆಯನ್ನ ಬಿಡುಗಡೆ ಮಾಡಿ ಹೊಸ ಅಧ್ಯಾಯವನ್ನ ತೆರೆಯಬೇಕು. ಒಂದು ಉದ್ದೇಶದೊಂದಿಗೆ ಜೀವನವನ್ನ ಬದುಕಿದಾಗ ಮಾತ್ರ ಅದು ಆನಂದದಾಯಕವಾಗಿರುತ್ತದೆ. ಕೇವಲ ದಿನಚರಿಯಂತೆ ಬದುಕಿದ್ರೆ ಸಂತೋಷವಿರುವುದು. ಈ ವರ್ಷ ನೀವು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ ಹಠಾತ್ತನೆ ಆಸಕ್ತಿ ಹೊಂದಬಹುದು. ನನ್ನೊಂದಿಗೆ ಹೀಗೇಕಾಗುತ್ತಿದೆ, ನಾನು ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕು ಎಂದು ನಿಮಗೆ ಅನಿಸಬಹುದು. ನೀವು ಆಚರಣೆಗಳು, ಜ್ಯೋತಿಷ್ಯ, ಅತೀಂದ್ರಿಯ ವಿಜ್ಞಾನಗಳ ಬಗ್ಗೆ ಹೆಚ್ಚು ಓದಲು ಬಯಸುತ್ತೀರಿ. ಜೀವನದಲ್ಲಿ ಪಾಠಗಳು ಏಕೆ ಪುನರಾವರ್ತನೆಯಾಗುತ್ತವೆ, ಕರ್ಮದ ತತ್ವಶಾಸ್ತ್ರವೇನು, ಈ ಎಲ್ಲಾ ನಿಗೂಢತೆಗಳಂಗ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಈ ವರ್ಷ ನಿಮ್ಮ ಅಂತಃಪ್ರಜ್ಞೆ ಬಹಳ ಪ್ರಬಲವಾಗಿರುತ್ತದೆ ಮತ್ತು ಅದರಿಂದ ನಿಮಗೆ ಉತ್ತಮ ಸ್ಪಷ್ಟತೆ ಸಿಗುತ್ತದೆ. ನಾನು ನಿಮಗೆ ಒಂದು ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಲು ವಿನಂತಿಸುತ್ತೇನೆ. ಅದು ಗೃಷ್ಣೇಶ್ವರ ಜ್ಯೋತಿರ್ಲಿಂಗ. ಇದು ಔರಂಗಾಬಾದ್ ಬಳಿ ಮಹಾರಾಷ್ಟ್ರದಲ್ಲಿದೆ. ಈ ಜ್ಯೋತಿರ್ಲಿಂಗವು ವೃಶ್ಚಿಕ ರಾಶಿಯ ಪುನರ್ಜನ್ಮ, ಭಾವನಾತ್ಮಕ ಆಳ ಮತ್ತು ಕರ್ಮ ವಿಮೋಚನೆಯ ಶಕ್ತಿಯನ್ನು ಹೊಂದಿರುವುದರಿಂದ ನಿಮ್ಮೊಂದಿಗೆ ಆಳವಾಗಿ ಹೊಂದಿಕೊಳ್ಳುತ್ತದೆ. ವರ್ಷದಲ್ಲಿ ನಿಮಗೆ ಯಾವಾಗ ಸಾಧ್ಯವಾದರೂ ಒಮ್ಮೆ ಭೇಟಿ ನೀಡಿ. ನಿಮಗೆ ಅಪಾರ ನೆಮ್ಮದಿ ಸಿಗುತ್ತದೆ ಮತ್ತು ನಿಮ್ಮ ಜೀವನದೊಂದಿಗೆ ಕರ್ಮ ವಿಮೋಚನೆಯನ್ನ ಅನುಭವಿಸುತ್ತೀರಿ. ನಿಮಗೆ ಅತಿ ಹೆಚ್ಚು ಭಾವನಾತ್ಮಕ ಆಳ ಮತ್ತು ಶಾಂತಿ ಸಿಗುತ್ತದೆ. ಧ್ಯಾನವು ಈ ವರ್ಷ ನಿಮ್ಮ ಮಾಡಬೇಕಾದ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ವೃಶ್ಚಿಕ ರಾಶಿಯವರಿಗೆ ಧ್ಯಾನ ಮಾಡುವುದು ಕಷ್ಟವೆಂದು ನನಗೆ ಗೊತ್ತಿದೆ, ಆದರೆ ನೀವು ಗಮನ ಹರಿಸಲೇಬೇಕು. ಮಾರ್ಗದರ್ಶಿತ ಧ್ಯಾನಗಳನ್ನು ಕಲಿಯಿರಿ. ದಯವಿಟ್ಟು ಧ್ಯಾನ ಮಾಡಿ, ಯಾಕೆಂದರೆ ಇದು ನಿಮ್ಮ ಆಘಾತ, ಕರ್ಮದ ಭಾರ ಮತ್ತು ಭಾವನಾತ್ಮಕ ಸ್ಥಗಿತದಿಂದ ಹೊರಬರಲು ಸಹಾಯ ಮಾಡುತ್ತದೆ. ಈ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ನಿಮ್ಮ ಜೀವನಕ್ಕೆ ಆಹ್ವಾನಿಸಲು ಈಗಲೇ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ಈ ವರ್ಷ ನೀವು ಓಂ ನಮಃ ಶಿವಾಯ ಅಥವಾ ಸಾಂಬ ಸದಾಶಿವ ಮಂತ್ರವನ್ನ ಜಪಿಸುವುದರಿಂದ ನಿಮಗೆ ಮತ್ತಷ್ಟು ಗುಣಪಡಿಸುವ ಶಕ್ತಿ ಸಿಗುತ್ತದೆ.
ಕೊನೆಯದಾಗಿ ಸರಿ, ಈಗ ಈ ಸಂಪೂರ್ಣ ವಿಡಿಯೋದ ಸಾರಾಂಶ ಅಥವಾ ಮುಖ್ಯ ಅಂಶಗಳನ್ನ ನೋಡೋಣ. ಮೊದಲನೆಯದಾಗಿ, ರೂಪಾಂತರ ಖಂಡಿತ ಆಗುತ್ತದೆ. ನೀವು ವಿರೋಧಿಸಿದರೂ ಅದು ನಡೆಯುತ್ತದೆ. ಹಾಗಾಗಿ ಅದನ್ನ ಸ್ವಾಗತಿಸುವುದು ಉತ್ತಮ. ಭಯಪಡಬೇಡಿ. ಈಜಲು ಕಲಿಯಬೇಕಾದ್ರೆ ನೀರಿಗೆ ಧುಮುಕಲೇಬೇಕು. ಕೇವಲ ವಿಡಿಯೋ ನೋಡಿದರೆ ಕಲಿಯಲು ಸಾಧ್ಯವಿಲ್ಲ. ಎರಡನೆಯದಾಗಿ, ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿ ಬರುತ್ತದೆ. ಅದು ನಿಧಾನವಾಗಿ ಬರುತ್ತದೆ, ಆದರೆ ಬಹಳ ಶಕ್ತಿಶಾಲಿಯಾಗಿರುತ್ತದೆ. ಇಂದೇ ಏನೋ ಮಾಡಿ ನಾಳೆ ಫಲ ಸಿಗುತ್ತದೆ ಎಂದು ನಿರೀಕ್ಷಿಸಬೇಡಿ. ಈ ವರ್ಷ ನಿಧಾನಗತಿಯ ಬೆಳವಣಿಗೆಯನ್ನ ಕಾಣುತ್ತದೆ. ಮೂರನೆಯದಾಗಿ, ಪ್ರೀತಿ ಆಳವಾಗುತ್ತದೆ, ಆದರೆ ಅದು ನಿಮ್ಮಿಂದ ಭಾವನಾತ್ಮಕ ಪ್ರೌಢತೆಯನ್ನ ಕೇಳುತ್ತದೆ. ನೀವು ಭಾವನಾತ್ಮಕವಾಗಿ ಪ್ರೌಢರಲ್ಲದಿದ್ದರೆ ಅದು ನಿಮಗೂ ನಿಮ್ಮ ಸಂಗಾತಿಗೂ ನೋವಿ ತರಬಹುದು. ನಾಲ್ಕನೆಯದಾಗಿ, ಗುಣಪಡಿಸುವಿಕೆ ನಿಮ್ಮ ಆಯ್ಕೆಯಲ್ಲ, ಅದು ಅತ್ಯವಶ್ಯ. ಐದನೆಯದಾಗಿ, ಆಧ್ಯಾತ್ಮಿಕತೆಯೇ ನಿಮ್ಮ ಲಂಗುರವಾಗಿರಲಿದೆ. ಅಂದ್ರೆ ನೀವು ಧ್ಯಾನ ಮಾಡಿದಾಗ, ನಿಮ್ಮ ಆತ್ಮದೊಂದಿಗೆ, ನಿಮ್ಮ ಉನ್ನತ ಸ್ವರೂಪದೊಂದಿಗೆ ಸಂಪರ್ಕ ಸಾಧಿಸಿದಾಗ, ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿದಾಗ ಸಿಗುವ ಶಾಂತಿಯೇ ಈ ವರ್ಷ ನಿಮ್ಮ ಆಧಾರವಾಗಿರಲಿದೆ. ಮತ್ತು ಕೊನೆಯಲ್ಲಿ, ವರ್ಷದ ಅಂತ್ಯದವರೆಗೆ ನಿಮ್ಮಲ್ಲಿರುವ ಗೊಂದಲವು ಸ್ಪಷ್ಟತೆಯಾಗಿ ಬದಲಾಗುತ್ತದೆ. ಇದಕ್ಕಿಂತ ದೊಡ್ಡ ಕೊಡುಗೆ ಏನಿದೆ? ನಿಮ್ಮೆಂಡರಿಗೂ ಶುಭವಾರಿಸುತ್ತೇನೆ. ಈ 2026ನೆಯ ವರ್ಷ ನಿಮ್ಮ ಜೀವನಕ್ಕೆ ಕೇವಲ ರೂಪಾಂತರವನ್ನ ತರದೆ, ನಿಮ್ಮ ಜೀವನದ ಉದ್ದೇಶವನ್ನ, ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಮತ್ತು ಆಳವಾದ ಗುಣಪಡಿಸುವಿಕೆಯನ್ನ ತರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅಯ್ಯೋ, ಇದು ಮೊದಲೇ ಆಗಬೇಕಿತ್ತು ಎಂದು ನೀವು ಭಾವಿಸುವಷ್ಟು ಆಳವಾಗಿ ಗುಣಮುಖರಾಗಲಿ. ಶುಭವಾಗಲಿ. ನಿಮ್ಮೆಲ್ಲರಿಗೂ ಭಗವಂತನು ಪ್ರೀತಿ ಮತ್ತು ಆಶೀರ್ವಾದಗಳನ್ನು ನೀಡಲಿ. ಈ ಉಪಯುಕ್ತ ಮಾಹಿತಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ತಲುಪಲಿ ಎಂದು ಬಯಸಿದರೆ ಈಗಲೇ ಈ ವಿಡಿಯೋವನ್ನ ಅವರಿಗೆ ಶೇರ್ ಮಾಡಿ. ಇದು ಶುಭಕರ್ಮವನ್ನ ಹೆಚ್ಚಿಸುತ್ತದೆ. ನಮಸ್ಕಾರ.